ಕಳೆದ 3 ದಿನಗಳಿಂದ ಆಸ್ಪತ್ರೆಯಲ್ಲಿರುವಂತಹ ಅಗ್ನಿಶ್ರೀಧರ್ ಮಾಹಿತಿ ನಿಗೂಢ ಅಂತ ಅನ್ನಿಸ್ತಾ ಇದೆ. ಸಾಗರ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರುವಂತಹ ಅಗ್ನಿಶ್ರೀಧರ್ ಅವರನ್ನ ನೋಡೋದಕ್ಕೆ ಯಾರಿಗೂ ಕೂಡ ಅವಕಾಶವನ್ನ ಕೊಡ್ತಾ ಇಲ್ಲ. ಹೀಗಾಗಿ ಅವರು ಯಾವ ರೀತಿಯ ಟ್ರೀಟ್ಮೆಂಟ್ ಪಡ್ಕೊಳ್ತಾರೆ, ಅವರ ಕಂಡೀಷನ್ ಹೇಗಿದೆ, ಈ ಬಗ್ಗೆ ಯಾವುದೇ ಮಾಹಿತಿ ಲಭ್ಯ ಆಗ್ತಾ ಇಲ್ಲ. ಸಾಗರ್ ಆಸ್ಪತ್ರೆಯಲ್ಲಿ ಕಳೆದ 3 ದಿನಗಳಿಂದ ಕೂಡ ಅಗ್ನಿಶ್ರೀಧರ್ ಚಿಕಿತ್ಸೆ ಪಡ್ಕೊಳ್ತಾ ಇದ್ದಾರೆ. ಬೆಂಗಳೂರಿನ ಕುಮಾರಸ್ವಾಮಿ ಲೇಔಟ್ನಲ್ಲಿರುವಂತಹ ಸಾಗರ್ ಆಸ್ಪತ್ರೆಗೆ ಅವರನ್ನ ದಾಖಲಿಸಲಾಗಿತ್ತು. ಪೊಲೀಸ್ ಬಂದೋಬಸ್ತ್ನಲ್ಲಿ ಅಗ್ನಿಶ್ರೀಧರ್ಗೆ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಮೊನ್ನೆ 6 ಜನ ಪೊಲೀಸರ ಬಂದೋಬಸ್ತ್ ಇತ್ತು, ಆದ್ರೆ ಇವತ್ತು 3 ಜನ ಪೊಲೀಸರ ಬಂದೋಬಸ್ತ್ನಲ್ಲಿ ಟ್ರೀಟ್ಮೆಂಟ್ ಕೊಡಲಾಗ್ತಾ ಇದೆ. ಇನ್ನು ಆಸ್ಪತ್ರೆಯಲ್ಲಿ ಸ್ಪೆಷಲ್ ಡಿಲಕ್ಸ್ ವಾರ್ಡ್ನಲ್ಲಿ ಅಗ್ನಿಶ್ರೀಧರ್ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ದು, ಕುಟುಂಬದ 3 ಜನ ಬಿಟ್ರೆ ವೈದ್ಯರಿಗೆ ಮಾತ್ರ ಅವಕಾಶವನ್ನ ನೀಡಲಾಗ್ತಾ ಇದೆ. ಆಸ್ಪತ್ರೆಯ ಇತರೆ ಯಾವುದೇ ಸಿಬ್ಬಂದಿಗೂ ಕೂಡ ಪ್ರವೇಶವನ್ನೇ ಕೊಡಲಾಗ್ತಾ ಇಲ್ಲ. ಶ್ರೀಧರ್ ಇರುವ ವಾರ್ಡ್ ಕಡೆ ಯಾರು ಕೂಡ ಸುಳಿಯುವಂತಿಲ್ಲ. ಇನ್ನು ವಾರ್ಡ್ನಲ್ಲಿ ಅಗ್ನಿಶ್ರೀಧರ್ ಪತ್ನಿ, ಪುತ್ರಿ ಹಾಗೂ ಸುಮನಾ ಕಿತ್ತೂರು ಬಿಟ್ರೆ ಬೇರೆ ಯಾರು ಕೂಡ ವಾರ್ಡ್ ಕಡೆಗೆ ಹೋಗೋದಕ್ಕೆ ಪ್ರಯತ್ನ ಪಟ್ರೆ ನೋ ಎಂಟ್ರಿ ಅಂತ ಹೇಳಲಾಗ್ತಾ ಇದೆ. ಫೆಬ್ರವರಿ 7ರಿಂದ ರಾತ್ರಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಅಗ್ನಿಶ್ರೀಧರ್. ಎದೆನೋವು ಅಂತ ಹೇಳಿ ಸಾಗರ್ ಆಸ್ಪತ್ರೆಗೆ ದಾಖಲಾದಂತಹ ಅಗ್ನಿಶ್ರೀಧರ್ಗೆ ಹೃದ್ರೋಗ ತಜ್ಞ ಡಾಕ್ಟರ್ KS ಕಿಶೋರ್ ಮಾತ್ರ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಅವರು ಮಾತ್ರ ವಾರ್ಡ್ಗೆ ಎಂಟ್ರಿ ಕೊಡಬಹುದು. ಬಂಧನದ ಭೀತಿಯಲ್ಲೇ ನಿರೀಕ್ಷಣಾ ಜಾಮೀನನ್ನ ಕೋರಿ ಅರ್ಜಿಯನ್ನ ಕೂಡ ಅಗ್ನಿಶ್ರೀಧರ್ ಸಲ್ಲಿಸಿದ್ದು, ಸೆಷನ್ಸ್ ಕೋರ್ಟ್ಗೆ ವಕೀಲರ ಮೂಲಕ ಇವತ್ತು ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಇನ್ನು ಶ್ರೀಧರ್ಗೆ ಆರೋಗ್ಯ ಸಮಸ್ಯೆ ಅಂತ ಪೊಲೀಸರು ಈಗ ಸುಮ್ಮನಿದ್ದಾರೆ. ಇನ್ನು ರೋಹಿತ್ ಮತ್ತೆ ಸೈಲೆಂಟ್ ಸುನಿಲನಿಗೆ ಆಶ್ರಯ ಕೊಟ್ಟಿದ್ದಂತಹ ಆರೋಪ ಅಗ್ನಿಶ್ರೀಧರ್ ಮೇಲಿದೆ. ಬಚ್ಚನ್ ಬಂಧನ ಪ್ರಕರಣದಲ್ಲೂ ಕೂಡ ಅಗ್ನಿಶ್ರೀಧರ್ ಆರೋಪಿಯಾಗಿದ್ದಾರೆ. ಹೀಗಾಗಿ ಆರೋಪಿಯನ್ನ ಬಂಧಿಸಬೇಕು ಅಂತ ಪೊಲೀಸರು ಆಗಮಿಸಿದಂತಹ ಸಂದರ್ಭದಲ್ಲಿ ಆರೋಪಿ ಅಗ್ನಿಶ್ರೀಧರ್ ಎದೆನೋವು ಅಂತ ಹೇಳಿ ಅಲ್ಲೇ ಕುಸಿದು ಬಿದ್ದಿದ್ರು. ಹೀಗಾಗಿ ಅವ್ರನ್ನ ಸಾಗರ್ ಅಪೋಲೋ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಆದ್ರೆ ಈಗ ಅವ್ರನ್ನ ಬಂಧಿಸುವಂತಹ ಸ್ಥಿತಿಯಲ್ಲಿ ಇಲ್ಲ ಅಂತ ಪೊಲೀಸರು ಅಭಿಪ್ರಾಯ ವ್ಯಕ್ತಪಡಿಸಿದ್ದು, ಶ್ರೀಧರ್ ಮನೆ ಶೋಧ ಮಾಡಿದಂತಹ ತನಿಖಾಧಿಕಾರಿಗಳು ಸದ್ಯ ಅಗ್ನಿಶ್ರೀಧರ್ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ದಾರೆ. ಹೀಗಾಗಿ ಅವ್ರನ್ನ ಬಂಧಿಸುವಂತಹ ಸ್ಥಿತಿ ಇಲ್ಲ ಅಂತ ಹೇಳಿದ್ದಾರೆ. ಆಸ್ಪತ್ರೆಯಲ್ಲಿನ ಡಿಲಕ್ಸ್ ವಾರ್ಡ್ನಲ್ಲಿ ಅಗ್ನಿಶ್ರೀಧರ್ ವಾಸ್ತವ್ಯ ಹೂಡಿದ್ದು, ಅಗ್ನಿಶ್ರೀಧರ್ ಆರೋಗ್ಯ ಸಮಸ್ಯೆ ಕುರಿತು ಸ್ಪಷ್ಟ ಮಾಹಿತಿ ಕೂಡ ಸಿಗ್ತಾ ಇಲ್ಲ. ಆಸ್ಪತ್ರೆಯಿಂದಲೇ ವಕೀಲರ ಜೊತೆಗೆ ಅಗ್ನಿಶ್ರೀಧರ್ ಮಾತನಾಡ್ತಾ ಇದ್ದಾರೆ ಅಂತ ಪೊಲೀಸರು ಹೇಳ್ತಾ ಇದ್ದಾರೆ. ಕುಮಾರಸ್ವಾಮಿ ಲೇಔಟ್ ಠಾಣಾ ವ್ಯಾಪ್ತಿಯ ರೌಡಿ ಶೀಟರ್ ಆಗಿದ್ದಾರೆ ಅಗ್ನಿಶ್ರೀಧರ್. ಕಳೆದ 3 ದಿನಗಳಿಂದ ಆಸ್ಪತ್ರೆಯಲ್ಲಿ ಅಗ್ನಿಶ್ರೀಧರ್ ಏನು ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ದಾರೆ. ಈಗ ಅವರ ಮಾಹಿತಿ ತುಂಬಾ ನಿಗೂಢ ಅಂತ ಅನ್ನಿಸ್ತಾ ಇದೆ. ಅಗ್ನಿಶ್ರೀಧರ್ ಆರೋಗ್ಯ ಸಮಸ್ಯೆ ಕುರಿತು ಯಾವುದೇ ಸ್ಪಷ್ಟ ಮಾಹಿತಿ ಪೊಲೀಸರಿಗೆ ಸಿಗ್ತಾ ಇಲ್ಲ. ಆಸ್ಪತ್ರೆಯಿಂದಲೇ ವಕೀಲರ ಜೊತೆಗೆ ಅಗ್ನಿಶ್ರೀಧರ್ ಮಾತನಾಡ್ತಾ ಇದ್ದು, ನಿರೀಕ್ಷಣಾ ಜಾಮೀನು ಕೋರಿ ಅರ್ಜಿಯನ್ನ ಕೂಡ ಇವತ್ತು ಸಲ್ಲಿಕೆ ಮಾಡಿದ್ದಾರೆ. ಇನ್ನು ಅವರ ಪತ್ನಿ, ಪುತ್ರಿ ಮತ್ತೆ ಸುಮನಾ ಕಿತ್ತೂರು ಬಿಟ್ರೆ ಇನ್ಯಾರಿಗೂ ಕೂಡ ಒಳಗಡೆ ಪ್ರವೇಶ ಇಲ್ಲ ಅಂತ ಹೇಳಲಾಗ್ತದೆ. ಅವರ ಪತ್ನಿಯ ಸೆಕ್ಯೂರಿಟಿ ಎಲ್ಲ ಕೂಡ ಮೇಂಟೈನ್ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗಿದ್ದು, ಆಸ್ಪತ್ರೆಯ ಇತರ ಸಿಬ್ಬಂದಿಗೂ ಕೂಡ ಅವರಿರುವಂತಹ ಡಿಲಕ್ಸ್ ವಾರ್ಡ್ ಕಡೆಗೆ ಎಂಟ್ರಿ ಕೊಡ್ತಾ ಇಲ್ಲ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಇನ್ನು ಅಗ್ನಿಶ್ರೀಧರ್ಗೆ ಚಿಕಿತ್ಸೆ ಕೊಡ್ತಾ ಇರೋದು ಡಾಕ್ಟರ್ KS ಶ್ರೀಧರ್ ಅಂತ, ಇವರು ಹೃದ್ರೋಗ ತಜ್ಞರು. ಅವರು ಮಾತ್ರ ಅವ್ರನ್ನ ಭೇಟಿ ಮಾಡಬಹುದು, ಬಿಟ್ರೆ ಉಳಿದವರು ಯಾರು ಕೂಡ ಭೇಟಿ ಮಾಡೋದಕ್ಕೆ ಅವಕಾಶವನ್ನ ಕೊಡಲಾಗ್ತಾ ಇಲ್ಲ. ಇನ್ನು ಪೊಲೀಸ್ ಬಂದೋಬಸ್ತ್ನಲ್ಲಿ ಅಗ್ನಿಶ್ರೀಧರ್ಗೆ ಚಿಕಿತ್ಸೆಯನ್ನ ಕೊಡಿಸಲಾಗ್ತದೆ. ಒಟ್ಟು 6 ಜನ ಪೊಲೀಸರಿದ್ರು ಈ ಹಿಂದೆ, ಆದ್ರೆ ಈಗ 3 ಜನ ಪೊಲೀಸರಿದ್ದಾರೆ. ಇವರ ಒಂದು ಬಂದೋಬಸ್ತ್ನಲ್ಲಿ ಟ್ರೀಟ್ಮೆಂಟ್ ಅನ್ನ ಪಡ್ಕೊಳ್ತಾ ಇದ್ದಾರೆ ಅಗ್ನಿಶ್ರೀಧರ್. ಇನ್ನು ಸಾಗರ ಆಸ್ಪತ್ರೆಯಲ್ಲಿ ಸೂಪರ್ ಡಿಲಕ್ಸ್, ಸ್ಪೆಷಲ್ ಡಿಲಕ್ಸ್ ವಾರ್ಡ್ನಲ್ಲಿ ಅವರಿಗೆ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದೆ. ಆಸ್ಪತ್ರೆಯ ಬೇರೆ ಸಿಬ್ಬಂದಿಗೂ ಕೂಡ ಮೀಟ್ ಆಗೋದಕ್ಕೆ ಬಿಡ್ತಾ ಇಲ್ಲ, ಭೇಟಿ ಆಗೋದಕ್ಕೆ ಬಿಡ್ತಾ ಇಲ್ಲ. ಕುಟುಂಬದ 3 ಬಿಟ್ರೆ ವೈದ್ಯರಿಗೆ ಮಾತ್ರ ಅವಕಾಶವನ್ನ ಕೊಡಲಾಗ್ತಾ ಇದೆ. ಫೆಬ್ರವರಿ 7ರಂದು ಅಗ್ನಿಶ್ರೀಧರ್ ಮತ್ತೆ ಬಚ್ಚನ್ ಮನೆಯಲ್ಲಿ ಏನು ಪೊಲೀಸರು ಶೋಧ ನಡೆಸಿದ್ರು. ಒಂಟಿ ರೋಹಿತ್ ಮತ್ತೆ ಸೈಲೆಂಟ್ ಸುನಿಲ್ಗೆ ಆಶ್ರಯ ಕೊಟ್ಟಂತಹ ಆರೋಪದ ಹಿನ್ನೆಲೆಯಲ್ಲಿ ಅವರ ಮನೆ ಶೋಧ ನಡೆಸಲಾಗಿತ್ತು. ಈ ಸಂದರ್ಭದಲ್ಲಿ ಮಾರಕಾಸ್ತ್ರಗಳನ್ನ ಹಾಗೆ ದುಬಾರಿ ಬೆಲೆಯ ಮದ್ಯಗಳನ್ನು ವಶಪಡಿಸಿಕೊಳ್ಳಲಾಗಿತ್ತು. ಆ ಸಂದರ್ಭ ಎದೆನೋವು ಅಂತ ಹೇಳಿ, ಹೈ BP ಅಂತ ಹೇಳಿ ಅಗ್ನಿಶ್ರೀಧರ್ ಸ್ಥಳದಲ್ಲೇ ಕುಸಿದು ಬಿದ್ದಿದ್ರು. ಅವರನ್ನ ಬಂಧಿಸಬೇಕಾದಂತಹ ಸಂದರ್ಭದಲ್ಲಿ ಅವರು ಅನಾರೋಗ್ಯದ ನಿಮಿತ್ತ
ಸಾಗರ್ ಆಸ್ಪತ್ರೆಗೆ ದಾಖಲಾಗಿದ್ರು. ಕಳೆದ 3 ದಿನಗಳಿಂದ ಕೂಡ ಸಾಗರ್ ಅಪೋಲೋ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ದಾರೆ. ಆದ್ರೆ ಅವನ್ನ ಭೇಟಿಯಾಗೋದಕ್ಕೆ ಈಗ ಯಾರು ಕೂಡ ಅವಕಾಶವನ್ನೇ ಕಲ್ಪಿಸಲಾಗ್ತಾ ಇಲ್ಲ. ಅದರಲ್ಲೂ ಕೂಡ ಕುಟುಂಬದ 3 ಜನ ಬಿಟ್ರೆ ಇನ್ಯಾರಿಗೂ ಕೂಡ ಅವಕಾಶ ಇಲ್ಲ. ಅಗ್ನಿಶ್ರೀಧರ್ ಪತ್ನಿ, ಪುತ್ರಿ ಮತ್ತೆ ಸುಮನಾ ಕಿತ್ತೂರು ಬಿಟ್ರೆ ಇನ್ಯಾರಿಗೂ ಕೂಡ ಅವ್ರನ್ನ ಭೇಟಿಯಾಗೋದಕ್ಕೆ ಅವಕಾಶವನ್ನೇ ಕೊಡಲಾಗ್ತಾ ಇಲ್ಲ. ಇನ್ನು ವಾರ್ಡ್ನಲ್ಲಿ ಈಗ ಸುಮನಾ ಕಿತ್ತೂರು ಮತ್ತೆ ಪತ್ನಿ, ಶ್ರೀಧರ್ ಅವರ ಪತ್ನಿ ಮತ್ತೆ ಪುತ್ರಿ ಬಿಟ್ರೆ ಇನ್ಯಾರನ್ನು ಕೂಡ ಒಳಗಡೆ ಬಿಡೋದಕ್ಕೆ ಅವರು ಒಪ್ತಾ ಇಲ್ಲ. ಅಷ್ಟು ಮಾತ್ರವಲ್ಲ, ಆಸ್ಪತ್ರೆಯ ಬೇರೆ ಸಿಬ್ಬಂದಿ ಕೂಡ ಒಳಗಡೆ ಹೋಗೋದಕ್ಕೆ ಅವ್ರು ಬಿಡ್ತಾ ಇಲ್ಲ. ಇನ್ನು ಪೊಲೀಸರು ಕೂಡ ಅಷ್ಟೇ, 6 ಜನ ಪೊಲೀಸರು ಇದ್ರು ಈಗ ಬಂದೋಬಸ್ತ್ನಲ್ಲಿ. ಈಗ 3 ಜನ ಪೊಲೀಸರನ್ನ ಅಲ್ಲಿ ಬಂದೋಬಸ್ತ್ಗೆ ನಿಯೋಜಿಸಲಾಗಿದೆ. ಎದೆನೋವು ಅಂತ ಸಾಗರ್ ಅಪೋಲೋ ಆಸ್ಪತ್ರೆಗೆ ದಾಖಲಾದಂತಹ ಅಗ್ನಿಶ್ರೀಧರ್ ಅವರ ಆರೋಗ್ಯ ಸ್ಥಿತಿ ಹೇಗಿದೆ ಈಗ ಅನ್ನೋದರ ಬಗ್ಗೆ ಮಾತ್ರ ಸ್ಪಷ್ಟ ಮಾಹಿತಿ ಯಾರಿಗೂ ಸಿಗ್ತಾ ಇಲ್ಲ. ಹೃದ್ರೋಗ ತಜ್ಞ ಡಾಕ್ಟರ್ KS ಕಿಶೋರ್ಗೆ ಮಾತ್ರ ವಾರ್ಡ್ಗೆ ಎಂಟ್ರಿ ಇದ್ದು ಇನ್ಯಾರೂ ಕೂಡ ವಾರ್ಡ್ಗೆ ತೆರಳುವಂತಿಲ್ಲ. ಬಂಧನದ ಭೀತಿಯಲ್ಲೇ ಈಗ ನಿರೀಕ್ಷಣಾ ಜಾಮೀನು ಕೋರಿ ಅಗ್ನಿಶ್ರೀಧರ್ ಅರ್ಜಿಯನ್ನ ಕೂಡ ಸಲ್ಲಿಸಿದ್ದಾರೆ. ಸೆಷನ್ಸ್ ಕೋರ್ಟ್ಗೆ ವಕೀಲರ ಮೂಲಕ ಇಂದು ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ. ನಿರ್ದೇಶಕಿ ಸುಮನಾ ಕಿತ್ತೂರು ಅಲ್ಲಿರೋದನ್ನ ನಾವೀಗ ಗಮನಿಸಬಹುದು. ಹಾಗೆ ಅಗ್ನಿಶ್ರೀಧರ್ ಅವರ ಪತ್ನಿ ಮತ್ತೆ ಪುತ್ರಿ ಇಬ್ರು ಕೂಡ ಅಲ್ಲಿ ವಾರ್ಡ್ ಹತ್ರ ಇದ್ದಾರೆ. ಸ್ಪೆಷಲ್ ಡಿಲಕ್ಸ್ ವಾರ್ಡ್ ಹತ್ರ ಅವರ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇರೋದು. ಅಲ್ಲಿ ಯಾರಿಗೂ ಕೂಡ ಮಾಧ್ಯಮದವರಿಗಾಗ್ಲಿ ಅಥವಾ ಆಸ್ಪತ್ರೆಯ ಸಿಬ್ಬಂದಿಗಾಗ್ಲಿ ಅಥವಾ ಬೇರೆ ಹೊರಗಡೆಯಿಂದ ಯಾರಾದ್ರೂ ಅವರ ಆತ್ಮೀಯರು ಬಂದು ಭೇಟಿ ಆಗ್ತಾ ಇರೋದ್ರೆ ಅವ್ರಿಗೂ ಕೂಡ ಅವಕಾಶವನ್ನ ಕಲ್ಪಿಸಲಾಗ್ತಾ ಇಲ್ಲ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು ಈಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ನಾಗೇಂದ್ರ ಬಾಬು, ಕಳೆದ 3 ದಿನಗಳಿಂದ ಅಗ್ನಿಶ್ರೀಧರ್ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ದಾರೆ. ಅವ್ರನ್ನ ಬಂಧಿಸೋದಕ್ಕೆ ಅಂತ ಪೊಲೀಸರು ಕೂಡ ಕಾಯ್ತಾ ಇದ್ದಾರೆ. ಆದ್ರೆ ಅವರ ಆರೋಗ್ಯದ ಬಗ್ಗೆ ಸ್ಪಷ್ಟ ಮಾಹಿತಿ ಆಗ್ಲಿ ಅಥವಾ ಅವ್ರನ್ನ ಭೇಟಿಯಾಗೋದಕ್ಕೆ ಯಾರಿಗೂ ಅವಕಾಶ ಕೊಡಲಾಗ್ತಾ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಇದು ಯಾವ ರೀತಿ ಅಂತ? ಸುಕನ್ಯಾ, ಈಗ ಕಳೆದ 3 ದಿನಗಳಿಂದ ಕುಮಾರಸ್ವಾಮಿ ಲೇಔಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ದಯಾನಂದ್ ಸಾಗರ್ ಆಸ್ಪತ್ರೆಯಲ್ಲಿ ಆರೋಪಿ ಅಗ್ನಿಶ್ರೀಧರ್ಗೆ ಚಿಕಿತ್ಸೆ ಕೊಡಲಾಗ್ತಾ ಇದೆ. ದಯಾನಂದ್ ಸಾಗರ್ ಆಸ್ಪತ್ರೆಯಲ್ಲಿರುವಂತಹ 5ನೇ ಮಹಡಿಯಲ್ಲಿರುವಂತಹ ಸ್ಪೆಷಲ್ ವಾರ್ಡ್ನಲ್ಲಿ, ಡಿಲಕ್ಸ್ ವಾರ್ಡ್ನಲ್ಲಿ ಅವರಿಗೆ ದಾಖಲಿಸಿ ಅವರಿಗೆ ವಿಶೇಷವಾದಂತಹ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ. ವಿಶೇಷ ಅಂತಂದ್ರೆ ಈ ಒಂದು ಚಿಕಿತ್ಸೆ ಕೊಡ್ತಾ ಇರುವಂತಹ ವಾರ್ಡ್ನ ಸುತ್ತಮುತ್ತ ಸ್ವತಃ ಒಂದು ಕೋಟೆಯನ್ನ ಅಗ್ನಿಶ್ರೀಧರ್ ಅವರು ನಿರ್ಮಿಸಿಕೊಂಡಿದ್ದಾರೆ. ಒಂದು ಅನುಮಾನಗಳು ಸಾಕಷ್ಟು ಉದ್ಭವ ಆಗ್ತಿರುವಂಥದ್ದು, ಸಾಕಷ್ಟು ಜನ ಮಾತುಗಳು ಕೂಡ ಕೇಳ್ಬರ್ತಾರಂಥದ್ದು. ಯಾಕಂದ್ರೆ ಆ ಒಂದು ವಾರ್ಡ್ನ ಬಳಿ ಅವರ ಪತ್ನಿ ಹಾಗೂ ಪುತ್ರಿ ಜೊತೆ ಸೇರಿದಂತೆ ಸುಮನಾ ಕಿತ್ತೂರನ್ನ ಹೊರತುಪಡಿಸಿ ಬೇರೆ ಯಾರು ಕೂಡ ವಾರ್ಡ್ನ ಒಳಗೆ ಸುಳಿಯದಂತೆ ಸಾಕಷ್ಟು ಎಚ್ಚರವನ್ನ ವಹಿಸ್ತಾ ಇದ್ದಾರೆ. ಜೊತೆಗೆ ಕಟ್ಟೆಚ್ಚರ ಕೂಡ ಈಗಾಗಲೇ ಆಗಿರುವಂಥದ್ದು. ಕಳೆದ ಅವರು ಅಡ್ಮಿಟ್ ಆದಂಥ ಸಂದರ್ಭದಲ್ಲಿ ಓರ್ವ ಇನ್ಸ್ಪೆಕ್ಟರ್ ಹಾಗೂ 6 ಜನ ಸಿಬ್ಬಂದಿಗಳ ನೇತೃತ್ವದಲ್ಲಿ ಅಲ್ಲಿ ಸೆಕ್ಯೂರಿಟಿ ನಿಯೋಜನೆ ಮಾಡಲಾಗಿತ್ತು. ಆದರೆ ಇವತ್ತು 3 ಜನರ ಪೊಲೀಸ್ ಸಿಬ್ಬಂದಿಗಳನ್ನ ಆ ಒಂದು ವಾರ್ಡ್ನ ಬಳಿ ಸೆಕ್ಯೂರಿಟಿ ನಿಯೋಜನೆ ಮಾಡಲಾಗಿದೆ. ಜೊತೆಗೆ ಆಸ್ಪತ್ರೆಗೆ ಸಂಬಂಧಪಟ್ಟಂತಹ ಸೆಕ್ಯೂರಿಟಿ ಗಾರ್ಡ್ಗಳನ್ನು ಕೂಡ ಅಲ್ಲಿ ಆ ವಾರ್ಡ್ನ ಸುತ್ತಮುತ್ತಲು ಸೆಕ್ಯೂರಿಟಿಯಾಗಿ ಯಾರನ್ನೂ ಕೂಡ ಅಲ್ಲಿ ಬರದಂತೆ, ಯಾರು ಕೂಡ ನುಸುಳದಂತೆ ಎಚ್ಚರವನ್ನು ವಹಿಸಿದ್ದಾರೆ. ಇನ್ನು ಆಸ್ಪತ್ರೆಯ ಹೊರಭಾಗದಲ್ಲಿ ಒಂದು KSRP ತುಕಡಿಯಿಂದ ಒಂದು ಸೆಕ್ಯೂರಿಟಿ ನಿಯೋಜನೆ ಮಾಡಲಾಗಿದೆ. ಜೊತೆಗೆ ಅವರ ಸಹಚರರು ಸಾಕಷ್ಟು ಮಂದಿ ಆಸ್ಪತ್ರೆಯ ಒಂದು ಬಂದು ಜಮಾಯಿಸುತ್ತಿರುವ ಹಿನ್ನೆಲೆಯಲ್ಲಿ ಅವರನ್ನ ಕಂಟ್ರೋಲ್ ಮಾಡುವಂತ ಸಲುವಾಗಿ ಆಸ್ಪತ್ರೆಯ ಹೊರಭಾಗದಲ್ಲಿ ಒಂದು KSRP ತುಕಡಿಯನ್ನು ನಿಯೋಜಿಸಲಾಗಿದೆ. ಅಂದ್ರೆ ಆಸ್ಪತ್ರೆಯ ಒಳಭಾಗದಲ್ಲಿ ನಿನ್ನೆ ಒಂದು ಘಟನೆ ನಡೆದಿರುವಂತದ್ದು. ಆಸ್ಪತ್ರೆಯ ಒಂದು ವಾರ್ಡ್ನ ಬಳಿ, ಅಂದ್ರೆ ಅಗ್ನಿಶ್ರೀಧರ್ ಇರುವಂತಹ ಬೆಡ್ನ ಬಳಿ ಒಂದು ಹೆಂಗಸು ಮಗುವನ್ನ ಕರ್ಕೊಂಡು ಅಚಾನಕ್ ಆಗಿ ಆ ಒಂದು ವಾರ್ಡ್ನ ಬಳಿ ಇರ್ತಾಳೆ. ಅದೇ ಒಂದು ಸಮಯಕ್ಕೆ ಅದನ್ನ ಗಮನಿಸಿದಂತ ಅಗ್ನಿಶ್ರೀಧರ್ ಪತ್ನಿ ಆಸ್ಪತ್ರೆಯ ಸೆಕ್ಯೂರಿಟಿ ಗಾರ್ಡ್ಗಳು ಜೊತೆಗೆ ಅಲ್ಲಿದ್ದಂತಹ ಪೊಲೀಸ್ ಸಿಬ್ಬಂದಿಗಳಿಗೆ ಕರೆಸಿ ಕ್ಲಾಸ್ಗಳು ತೆಗೆದುಕೊಂಡಿರುವಂತದ್ದು. ನೀವು ಏನಕ್ಕಾಗಿ ಇಲ್ಲಿದ್ದೀರಾ, ಸೆಕ್ಯೂರಿಟಿಯನ್ನ ನೀವು ಕರೆಕ್ಟಾಗಿ ಮಾಡ್ತಾ ಇಲ್ಲ, ಯಾರಂದ್ರೆ ಅವರು ಅಲ್ಲಿ ಹೋಗ್ತಾ ಇದ್ದಾರೆ ಅನ್ನೋ ಒಂದು ಮಾತನ್ನು ಕೂಡ ಅವ್ರಿಗೆ ಬೈಗುಳ ಕೂಡ ಆಡಿದ್ದಾರೆ ಅನ್ನೋ ಒಂದು ಮಾತನ್ನ ಆಸ್ಪತ್ರೆಯ ಮೂಲಗಳಿಂದ ತಿಳಿದು ಬಂದಿರುವಂಥದ್ದು. ಜೊತೆಗೆ ಏನು ಅಗ್ನಿಶ್ರೀಧರ್ ಅವರಿಗೆ ನೀಡುತ್ತಿರುವಂತಹ ಚಿಕಿತ್ಸೆ ಅಂದ್ರೆ ಓರ್ವ ವೈದ್ಯರು ಮಾತಂದ್ರೆ KS ಕಿಶೋರ್ ಎಂಬುವರು ಡಾಕ್ಟರ್ ಅವರಿಗೆ ಚಿಕಿತ್ಸೆಯನ್ನು ಕೊಡ್ತಾರೆ. ಅವರನ್ನ ಹೊರತುಪಡಿಸಿ ಆಸ್ಪತ್ರೆಯ ಯಾವ ಸಿಬ್ಬಂದಿಗಳಾಗಲಿ ವೈದ್ಯರಾಗಲಿ ಆ ಒಂದು ವಾರ್ಡ್ನ ಬಳಿ ಹೋಗುವಂತಿಲ್ಲ. ಜೊತೆಗೆ ಆ ಒಂದು ವಾರ್ಡ್ನ ಬಳಿ ತಳಿ ಅವರ ಬಗ್ಗೆ ವಿಚಾರಣೆ ನಡೆಸುವಂತಿಲ್ಲ. ಇದು ಒಂದು ಸ್ಟ್ರಿಕ್ಟ್ ಅನ್ನು ಕೂಡ ಈಗಾಗಲೇ ಅಗ್ನಿಶ್ರೀಧರ್ ಅವರು ಆಸ್ಪತ್ರೆಯವರಿಗೆ ಒಂದು ಸೂಚನೆ ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಅವರ ಆರೋಗ್ಯದ ಒಂದು ಕುರಿತು ಯಾರು ಕೂಡ ಒಂದು ಮಾಹಿತಿಯನ್ನ ಬಹಿರಂಗ ಪಡಿಸೋಗಿಲ್ಲ ಒಂದು ಮಾತನ್ನು ಕೂಡ ಅವರ ಕುಟುಂಬಸ್ಥರು ವೈದ್ಯರಲ್ಲಿ ಮನವಿಯನ್ನು ಕೂಡ ಮಾಡ್ಕೊಂಡಿರೋ ಬಗ್ಗೆ ಮಾಹಿತಿ ಲಭ್ಯವಾಗಿದೆ. ಮುಖ್ಯವಾಗಿ ನಿನ್ನೆ ಆ ಒಂದು ಚಿಕಿತ್ಸೆಯನ್ನು ಕೊಡ್ತಿರುವಂತಹ ಡಾಕ್ಟರ್ KS ಕಿಶೋರ್ ಅವರು ಅವರ ಆರೋಗ್ಯದ ಬಗ್ಗೆ ನಾವು ಈಗಲೇ ಏನನ್ನು ಕೂಡ ಹೇಳಲಿಕ್ಕೆ ಬರೋದಿಲ್ಲ. ಅವರ ಕುಟುಂಬಸ್ಥರ ಒಂದು ಪರ್ಮಿಷನ್ ಇಲ್ಲದೆ ನಾವು ಅವರ ಆರೋಗ್ಯದ ಬಗ್ಗೆ ಯಾವುದೇ ಮಾಹಿತಿಯನ್ನು ಕೊಡಲಿಕ್ಕೆ ಬರೋದಿಲ್ಲ. ಆದ್ರೆ ಅವರು ಕಳೆದ 2 ದಿನಗಳಿಂದ ನಮ್ಮಲ್ಲಿ ಚಿಕಿತ್ಸೆ ಪಡೆದುಕೊಳ್ತಿದ್ದಾರೆ ಅನ್ನೋ ಒಂದು ಮಾತನ್ನ ನಿನ್ನೆ ಹೇಳಿದ್ರು. ಆದ್ರೆ ಅವರು ಯಾವಾಗ ಡಿಸ್ಚಾರ್ಜ್ ಆಗ್ತಾರೆ ಅನ್ನೋದ್ರ ಬಗ್ಗೆ ನಾವು ಈಗಲೇ ಹೇಳಲಿಕ್ಕೆ ಬರೋದಿಲ್ಲ, ಅದು ಅವರಿಗೆ ಸಂಬಂಧಪಟ್ಟಿದ್ದು. ಆದ್ರೆ ಅವರಿಗೆ ರಕ್ತದೊತ್ತಡ ಹಾಗೂ ಹೃದಯ ಸಂಬಂಧ ನಾವು ಚಿಕಿತ್ಸೆ ಕೊಡ್ತಾ ಇದೀವಿ ಅನ್ನೋ ಮಾತನ್ನ ವೈದ್ಯರು ಹೇಳ್ತಿದ್ರು. ಮತ್ತೊಂದು ಕಡೆ ಅಂತಂದ್ರೆ ಈಗಾಗಲೇ ತನಿಖೆಯನ್ನು ಚುರುಕುಗೊಳಿಸಿರುವಂತಂದ್ರೆ ಅಕ್ರಮ ಶಸ್ತ್ರಾಸ್ತ್ರಗಳನ್ನ ಇಟ್ಕೊಂಡಿದ್ದಂತ ಆರೋಪದಡಿ ಅವರನ್ನ ವಿಚಾರಣೆಗೊಳಪಡಿಸಬೇಕು ಅಂತೇಳಿ ಇವತ್ತು ಪೊಲೀಸರು ಖುದ್ದು ಆಸ್ಪತ್ರೆಗೆ ತೆರಳಿ ವೈದ್ಯರ ಬಳಿ ಕೆಲವೊಂದು ಸಲಹೆಗಳನ್ನ ಪಡೆದುಕೊಂಡಿದ್ದಾರೆ. ಅಂದ್ರೆ ಅಗ್ನಿಶ್ರೀಧರ್ ಅವರನ್ನ ನಾವು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಜನ ಆರೋಪಿಗಳನ್ನ ನಾವು ವಶಕ್ಕೆ ಪಡೆದು ಬಂಧಿಸಿ ವಿಚಾರಣೆ ನಡೆಸ್ತಾ ಇದೀವಿ. ಆದ್ರೆ ಅಗ್ನಿಶ್ರೀಧರ್ ಅವರನ್ನ ವಿಚಾರಣೆ ನಡೆಸೋದಕ್ಕೆ ಆಗ್ತಿಲ್ಲ. ಅಗ್ನಿಶ್ರೀಧರ್ ಅವರನ್ನ ಆಸ್ಪತ್ರೆಯಲ್ಲಿ ಅವ್ರನ್ನ ವಿಚಾರಣೆಗೊಳಪಡಿಸೋದಕ್ಕೆ ನಮಗೆ ಅನುಮತಿ
ಅನುಮತಿಯನ್ನ ಕೊಡೋದಕ್ಕೆ ಸಾಧ್ಯವಾಗುತ್ತಾ ಅಥವಾ ಇಲ್ವಾ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೂಡ ಪೊಲೀಸರಲ್ಲಿ ಕೇಳಿದಂಥ ಸಂದರ್ಭದಲ್ಲಿ ಆದರೆ ಅವರಿಗೆ ಪೊಲೀಸರು ಕೂಡ ಅನುಮತಿ ನಿರಾಕರಣೆ ಮಾಡಿಲ್ಲ. ಯಾಕಂದ್ರೆ ಅವರಿಗೆ ಈಗ ಅವರು ಸದ್ಯಕ್ಕೆ ವಿಶ್ರಾಂತಿಯನ್ನು ಪಡೆದುಕೊಳ್ತಿದ್ದಾರೆ, ಹಾಗಾಗಿ ಅವರನ್ನ ಯಾವುದೇ ರೀತಿಯಂತ ಅವರಿಂದ ಹೇಳಿಕೆಯನ್ನು ಪಡೆದುಕೊಳ್ಳೋದಕ್ಕೂ ಸಾಧ್ಯವಾಗೋದಿಲ್ಲ, ವಿಚಾರಣೆಗೊಳಪಡಿಸೋದು ಅಸಾಧ್ಯ ಅನ್ನೋ ಒಂದು ಮಾತನ್ನ ವೈದ್ಯರು ಹೇಳಿದಾಗ ಅಲ್ಲಿಂದ ಪೊಲೀಸರು ವಾಪಸ್ಸಾಗಿದ್ದಾರೆ. ನಿನ್ನೆಯೂ ಕೂಡ ಇದೇ ರೀತಿಯಾಗಿ ಪೊಲೀಸರಲ್ಲಿ ತೆರಳಿ ಕೆಲವೊಂದು ಮಾಹಿತಿಗಳನ್ನ ಅಗ್ನಿಶ್ರೀಧರ್ ಅವರಿಂದ ಕಲೆ ಹಾಕೊಂಡು ಬಂದಿದ್ದಾರೆ. ಅಂದ್ರೆ ಅವರಿಂದ ಕೆಲವೊಂದು ಅಂದ್ರೆ ಇದೇ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಮಾಹಿತಿಗಳನ್ನ ಅವರಿಂದ ತೆಗೆದುಕೊಂಡು ಬಂದಿದ್ದಾರೆ ಅನ್ನೋ ಮಾಹಿತಿ ಕೂಡ ಈಗಾಗಲೇ ಪೊಲೀಸ್ ಮೂಲದಿಂದ ತಿಳಿದು ಬಂದಿರುತ್ತದೆ. ಮತ್ತೊಂದು ಕಡೆ ಈಗ ವಾರ್ಡ್ನಲ್ಲಿ ಇದ್ದುಕೊಂಡಂತೆ ಅಂದ್ರೆ ಕಳೆದ 3 ದಿನಗಳಿಂದ ಪೊಲೀಸರು ಬಂಧಿಸ್ತಾರೆ ಅನ್ನೋ ಒಂದು ಭಯಭೀತಿಯಿಂದ ಆಸ್ಪತ್ರೆಯಲ್ಲಿ ದಾಖಲಾಗಿರುವಂತಹ ಅಗ್ನಿಶ್ರೀಧರ್ ಅವರು ವಾರ್ಡ್ನ ಒಳಭಾಗದಲ್ಲೇ ಇದ್ದುಕೊಂಡು ಒಂದು ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸೋದ್ರ ಬಗ್ಗೆ ಕೂಡ ಮಾಹಿತಿ ಲಭ್ಯವಾಗಿದ್ದು ಅವರಿಗೆ ಇವತ್ತು ವಿಚಾರಣೆ ಕೂಡ ಇತ್ತು. ಆದರೆ ಸೆಷನ್ ನ್ಯಾಯಾಲಯದಲ್ಲಿ ಆ ಒಂದು ವಿಚಾರಣೆಯನ್ನ ನಾಳೆಗೆ ಮುಂದೂಡಲಾಗಿದೆ. ಈ ಬಗ್ಗೆ ಸ್ವತಃ ಅಗ್ನಿಶ್ರೀಧರ್ ಅವರೇ ವಾರ್ಡ್ನಲ್ಲಿ ಕುಳಿತುಕೊಂಡೇ ಅಂದ್ರೆ ವಕೀಲರ ಜೊತೆ ಮಾತುಕತೆಗಳನ್ನು ನಡೆಸ್ತಾ ಇದ್ದಾರೆ. ಜೊತೆಗೆ ಜಾಮೀನಿನ ಅರ್ಜಿ ಬಗ್ಗೆ ಏನೆಲ್ಲ ಆಯಿತು ಅನ್ನೋದ್ರ ಬಗ್ಗೆ ಮಾಹಿತಿಗಳನ್ನು ಕೂಡ ಅವರು ತೆಗೆದುಕೊಳ್ತಿರೋದು. ಸುಕನ್ಯಾ, ಧನ್ಯವಾದ ನಾಗೇಂದ್ರ ಬಾಬು.